ಹಾಯ್ ಗೆಳೆಯರೇ, ಈ ಒಂದು ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ನಾವು ಮನೆ ನಡೆದಂತಹ 17/8/2025 ನಡೆದಂತಹ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ PASC ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಎಲ್ಲ ಗಣಿತ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀವಿ. ಇಲ್ಲಿ ಪ್ರಶ್ನೆಯನ್ನು ನೋಡಿ. ಪ್ರಶ್ನೆ ಏನಿದೆ, a - b = 3, a² + b² = 29 ಆದರೆ AB = ಎಷ್ಟು ಅಂತ ಕೇಳಿದ್ದಾರೆ. ಇದು ನಮಗೆ ಏನು ಕೊಟ್ಟರೆ ನೋಡಿರಿ, a - b 3, a² + b² = 29 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಕೇಳಿರುವಂಥದ್ದು AB = ಎಷ್ಟು ಅಂತ ಕೇಳಿದ್ದಾರೆ. ಇದು ಬಿಡಿಸೋದಾದರೆ a² a - b² = a² + b² - 2ab. ಹೌದಾ? ಇಲ್ಲಿ ನಮಗೆ a - b ಎಷ್ಟು ಕೊಟ್ಟಾರ? 3 ಕೊಟ್ಟಾರ. ಹಾಗಾಗಿ ಸ್ಕ್ವೇರು a² + b² ಎಷ್ಟು ಕೊಟ್ಟಾರ? 29 - 2ab. ಹೌದಾ? 3 3 9, 29 - 2ab. ಹೌದಾ? ಇಲ್ಲಿ 2ab = 29 - 9 ಇಲ್ಲಿ ಪ್ಲಸ್ ಇದು ಈಚೆ ಕಡೆ ಬಂದರೆ ಮೈನಸ್ ಆಗ್ತದೆ. 2ab = 29 9 ಹೋದರೆ 9. AB = 20/2. 2 ಬಂದರೆ 2 10 20. ಹಾಗಾಗಿ AB ಎಷ್ಟಾಗ್ತದೆ ರೀ? AB ಎನ್ನುವುದು 10 ಆನ್ಸರ್ ಬರ್ತದೆ. ರೈಟ್ ಆನ್ಸರ್ 10 ಸರಿಯಾದಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ. ಒಂದು ಕ್ರಿಕೆಟ್ ತಂಡವು ತನ್ನ ಸೋತ ಪಂದ್ಯಗಳಿಗಿಂತ 3 ಪಂದ್ಯಗಳನ್ನು ಹೆಚ್ಚು ಗೆದ್ದಿದೆ. ಆ ಒಂದು ಗೆಲುವು ಅವರಿಗೆ 2 ಅಂಕವನ್ನು ನೀಡಿದರೆ, ಒಂದು ಸೋಲು -1 ಅಂಕವನ್ನು ಏನು ಮಾಡ್ತದೆ? ನೀಡ್ತದೆ. ಆದರೆ ಅವರ ಒಟ್ಟು ಅಂಕ 23 ಆದರೆ ಅವರು ಎಷ್ಟು ಪಂದ್ಯಗಳನ್ನು ಆಡಿದ್ದಾರೆ ಅಂತ ಕೇಳಿದ್ದಾರೆ. ಇದನ್ನು ಯಾವ ರೀತಿ ಬಿಡಿಸೋದು ನೋಡಿ. ಇಲ್ಲಿ ಏನು ಕೊಟ್ರಂದ್ರೆ, ಅವರು ಸೋತ ಪಂದ್ಯ ಲಾಸ್ ಎಷ್ಟು ಮಾಡ್ಕೊಂಡ್ರಂದ್ರೆ ಏನು ಕೊಟ್ಟಾರ? ಲಾಸ್ ಪಂದ್ಯಗಳು X ಆಗಿರಲಿ. ಇನ್ನು ಗೆದ್ದಂಥ ಪಂದ್ಯಗಳು, ವಿನ್ ಆದಂಥ ಪಂದ್ಯಗಳು ಯಾವಂದ್ರೆ X+ ಅಂದರೆ 3 ಪಟ್ಟು ಅಂದರೆ X+3 ಆಗ್ತದೆ. ಹೌದಾ? ಇನ್ನು ಒಂದು ಮ್ಯಾಚ್ ಅವ್ರು ಗೆದ್ರೆ, ಒಂದು ಮ್ಯಾಚ್ ಅವರು ವಿನ್ ಆದ್ರೆ 2 ಪಾಯಿಂಟ್ ಅಂತ ಹೇಳಿದ್ದಾರೆ. ಹೌದಾ? 2 ಪಾಯಿಂಟ್ ಅಂದ್ರೆ ಇಲ್ಲಿ ಗೆದ್ದಂಥ X+3 ಅದಕ್ಕೂ 2X+3. ಹೌದಾ? ಇನ್ನು ಒಂದು ಪಂದ್ಯ ಅವರು ಸೋತ್ರ, ಒಂದು ಪಂದ್ಯವನ್ನು ಅವ್ರು ಏನಾದರೂ ಸೋತ್ರ -1 ಅಂಕ, ಹಾಗಾದ್ರೆ -X ಆಗ್ತದೆ. ಹೌದಾ? ಅವರ ಟೋಟಲ್ ಪಾಯಿಂಟ್ಸ್ ಎಷ್ಟದಾವ? ಟೋಟಲ್ ಪಾಯಿಂಟ್ಸ್ ಒಟ್ಟು 23 ಪಾಯಿಂಟ್ಸ್ಗಳು ಇದಾವೆ. ಹೌದಾ? ಈಗ ಏನಾಗ್ತದೆ? 2X+3 - X = 23 ಆಗ್ತದೆ. ಇಲ್ಲಿ 2 × X 2X + 2 × 3 6 - X = 23. ಹೌದಾ? ಇಲ್ಲಿ 2X ಅಲ್ಲಿ 1X ಹೋದರೆ X ಉಳಿತು. X+6 = 23. ಹೌದಾ? ಈಗ 6 ಇಲ್ಲಿ ಪ್ಲಸ್ ಇದು ಈ ಕಡೆ ಬಂದರೆ ಮೈನಸ್ ಆಗ್ತದೆ. 23 - 6. ಹೌದಾ? X = 17 ಬಂತು. ಹಾಗಾದರೆ ಅವರು ಸೋತ ಪಂದ್ಯಗಳು ಎಷ್ಟು? 17 ಆಯಿತು. ಸೋತ ಪಂದ್ಯಗಳು 17 ಆದರೆ ಗೆಲುವು ಎಷ್ಟಿದೆ? X+3 ಅಂತಿದೆಯಲ್ವ ಗೆಲುವು. ಇಲ್ಲಿ 17 + 3 ಅವರು ಗೆದ್ದ ಪಂದ್ಯಗಳು ಎಷ್ಟಂದರೆ 20. ಹೌದಾ? ಸೋತದ್ದು ಎಷ್ಟು? 17, ಗೆದ್ದಿದ್ದು 20, ಒಟ್ಟು ಕೂಡಿಸಿದ್ರೆ ಎಷ್ಟಾಯಿತು? 37 ಆಯಿತು. ಅವರು ಒಟ್ಟು 37 ಪಂದ್ಯಗಳನ್ನು ಆಡ್ತಾರೆ. ಹೌದಾ? ಹೀಗಾಗಿ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಪ್ರಶ್ನೆ ಏನಿದೆ ನೋಡಿ. ಒಂದು ಸಂಖ್ಯೆಯ 7ನೇ 3 ಭಾಗ, 4ನೇ 1 ಭಾಗ, 5ನೇ 2 ಭಾಗವು 15 ಆದರೆ ಆ ಸಂಖ್ಯೆಯ ಅರ್ಧ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಏನು ಕೊಟ್ಟರೆ, 7ನೇ 3 ಭಾಗ ಇಂಟು ಮತ್ತು 4ನೇ 1 ಭಾಗ, 5ನೇ 2 ಭಾಗ 15 ಆದರೆ ಆ ಸಂಖ್ಯೆಯ ಅರ್ಧ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ 3 2 6, 5 4 20, 27 140, 15, 2 3 6, 2 70 140, 3/70 = 15. ಹೌದಾ? ಈಗ ಇದು ಈ ಕಡೆ ಬಂದರೆ 15 × 70 / 3, 3 1 3 5. ಹೌದಾ? 5 7 35. ಹಾಗಾದರೆ 350 ಆ ಸಂಖ್ಯೆ ಬಂತು. ಈ ಸಂಖ್ಯೆಯ ಅರ್ಧ ಎಷ್ಟು ಅಂದರೆ 350ರ ಅರ್ಧ 175 ಸರಿಯಾದಂಥ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ ನೋಡಿ ಏನಿದೆ. ಒಂದು ಸಂಖ್ಯೆಯ 70% ಮತ್ತು 55% ಇದರ ನಡುವಿನ ವ್ಯತ್ಯಾಸ 72 ಆದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಏನು ಕೊಟ್ರ? 75% ಮತ್ತು 55%ರ ವ್ಯತ್ಯಾಸವು ಎಷ್ಟು ಅಂತ ಕೇಳಿದ್ದಾರೆ? 72 ಅಂತ ಕೊಟ್ಟರೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಈ ಥರ ಕೊಟ್ಟಾಗ ಕೊಟ್ಟ ಸಂಖ್ಯೆಯು 72 ಆಗಿದೆ. ಇಲ್ಲಿ ಈ 75 ಮತ್ತು 55ರ ನಡುವೆ ವ್ಯತ್ಯಾಸ ಎಷ್ಟು ಬರ್ತದೆ? 15.
ಇಂಟು 100 ಹೌದಾ. ನೋಡಿ 5 ಮೂರಲೇ 15, 5 ಎರಡಲೇ 5 20 100, 3 ಒಂದಲೇ 3 ಎರಡಲೇ 6, 3 ನಾಲ್ಕಲೇ 12 ಹೌದಾ. ಈಗ 24ಲೇ 80, 22ಲೇ 40, ಅದು 8 480 ಹೌದಾ. ರೈಟ್ ಆನ್ಸರ್ ಈಸ್ 480. ಪ್ರತಿ ವರ್ಷ ಪೆಟ್ರೋಲ್ ಬೆಲೆಯಲ್ಲಿ ಏರಿಕೆಯಾಗುವಂಥದ್ದು 20%. 2005ರಲ್ಲಿ ಪೆಟ್ರೋಲ್ನ ಬೆಲೆ ಎಷ್ಟೈತೆ ಅಂದರೆ 20 ರೂಪಾಯಿ ಐತಿ. 2008ರಲ್ಲಿ ಇದರ ಬೆಲೆ ಎಷ್ಟಾಗ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ನಮಗೇನು ಕೊಟ್ಟರೆ ಅಂದ್ರೆ P 20 6 20 ಇದೆ. ಇಲ್ಲಿ N ವರ್ಷಗಳನ್ನು 3 ವರ್ಷ ಇದೆ ಹೌದಾ. ಇಲ್ಲಿ ನಮಗೆ ಸೂತ್ರ P ಇಂಟು ಬ್ರಾಕೆಟ್ N ಪ್ಲಸ್ R ಡಿವೈಡೆಡ್ ಬೈ 100 ಬ್ರಾಕೆಟ್ N ಅಂತ ಕೊಟ್ಟಾಗ ಇಲ್ಲಿ P ಎನ್ನುವುದು 20 ಇದೆ ಹೌದಾ, ಇಂಟು 1 ಪ್ಲಸ್ R ಎಷ್ಟಿದೆ 20 ಡಿವೈಡೆಡ್ ಬೈ 100 ಹೌದಾ. N ಅಂದರೆ 3 ವರ್ಷ ಹೌದಾ. 20 ಇಂಟು ಎಷ್ಟಾಗ್ತದೆ 0 0 ಹೋಯಿತು, 2 ಒಂದಲೇ 2 5ಲೇ 10, ಇದೊಂದು ಎಷ್ಟಾಯಿತು R ಡಿವೈಡೆಡ್ ಬೈ 5 ಕ್ಯೂಬ್ ಆಯಿತು. ಸೊ ಇದನ್ನು ಕ್ಯೂಬ್ ಮಾಡಿದರೆ ಎಷ್ಟು ಬರ್ತದೆ 20 ಇಂಟು 5 ಡಿವೈಡೆಡ್ ಬೈ 6 ಡಿವೈಡೆಡ್ ಬೈ 5 ಕ್ಯೂಬ್ ಮಾಡಿದರೆ 1728 ಬರ್ತದೆ. ಸೊ 20 ಇಂಟು 1.728 ಎಷ್ಟು ಬರ್ತದೆ 34 56 ಸರಿಯಾದಂಥ ಉತ್ತರ ಆಗಿರ್ತದೆ. 3 4 5 6 ಎಂಬುದು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ನೋಡಿ. P ಎಂಬುದು Qಗಿಂತ 6 ಪಟ್ಟು ದೊಡ್ಡದಾಗಿದೆ, ಹಾಗಾದರೆ Q Pಗಿಂತ ಎಷ್ಟು ಶೇಕಡಾವಾರು ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ P ಎಂಬುದು Qಗಿಂತ 6 ಪಟ್ಟು ದೊಡ್ಡದಿದೆ ಹೌದಾ. ಇನ್ನು P ಮೈನಸ್ Q ಏನಾಗ್ತದೆ, P ಎಷ್ಟು 6 Q ಇದೆ, ಇದರಲ್ಲಿ 1 Q ಹೋದರೆ ಎಷ್ಟಾಗ್ತದೆ 5 Q ಆಗ್ತದೆ ಹೌದಾ. ಈಗ ನಾವು ಶೇಕಡಾವಾರುವನ್ನು ಕಂಡುಹಿಡಿಯಬೇಕಂದ್ರೆ P ಮೈನಸ್ Q ಡಿವೈಡೆಡ್ ಬೈ P ಇಂಟು 100 ಹೌದಾ. ಇಲ್ಲಿ P ಮೈನಸ್ Q ಎಷ್ಟಿದೆ 5 Q ಇದೆ ಡಿವೈಡೆಡ್ ಬೈ P ಎಷ್ಟಿದೆ 6 Q ಇಂಟು 100. ಇಲ್ಲಿ Qಗೆ ಹೋಯಿತು ಹೌದಾ. 2 3ಲೇ 6, 2 50ಲೇ 2 50ಲೇ 100, 2 50ಲೇ 5 5ಲೇ 25, 250 ಬರ್ತದೆ ಡಿವೈಡೆಡ್ ಬೈ 3 ಹೌದಾ. 3 ಒಂದಲೇ 3 8ಲೇ 24, 1 ಉಳಿತು, ಹಾಗಾಗಿ 3 3ಲೇ 9, ಮತ್ತು 1 ಉಳಿತು, ಬಿಂದು ತೊಗೊಂಡ್ರೆ 10 ಆಯಿತು, ಮತ್ತೆ 3 ಮತ್ತೆ 1 ಉಳಿತದೆ. ಸೊ ಹೀಗಾಗಿ ಇದರಲ್ಲಿ ರೈಟ್ ಆನ್ಸರ್ ಯಾವುದಂದರೆ ಏನು ಕೊಟ್ಟರೆ ನೋಡಿ, ಆಪ್ಷನ್ ಬಿ 83 ಪೂರ್ಣಾಂಕ 1/3 ರೈಟ್ ಆನ್ಸರ್ ಆಗಿರ್ತದೆ. ಪ್ರಶ್ನೆ ಏನಿದೆ ನೋಡಿ, ವಾರ್ಷಿಕ ಬಡ್ಡಿದರ 7% ಆಗಿದ್ದರೆ ರು 3000 ಎಷ್ಟು ವರ್ಷಗಳಲ್ಲಿ 3840 ಆಗ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಪ್ರಿನ್ಸಿಪಲ್ ಅಮೌಂಟ್ 3000 ಇದೆ, 3000, ರೇಟ್ ಆಫ್ ಇಂಟ್ರೆಸ್ಟ್ 7%, ಹಾಗೆ ಮೊತ್ತ ಎಷ್ಟಿದೆ 3840. ಮೊತ್ತವನ್ನು ಕೊಟ್ಟಾರಂದ್ರೆ ನಮಗೆ SI ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗ್ತದೆ 840. ನಾವು ಕಂಡುಹಿಡಿಯಬೇಕಾಗಿರುವುದು ಟೈಮನ್ನು ಹೌದಾ. ಇಲ್ಲಿ SI = PTR by 100 ಹೌದಾ. SI ಇದೆ 840, ಪ್ರಿನ್ಸಿಪಲ್ ಅಮೌಂಟ್ 3000 ಹೌದಾ. ಟೈಮಿಂಗ್ ನಾವು ಕಂಡುಹಿಡಬೇಕು, ರೇಟ್ ಆಫ್ ಇಂಟ್ರೆಸ್ಟ್ 7 ಇದೆ ಡಿವೈಡೆಡ್ ಬೈ 100. 00 00 ಹೋಯಿತು, 33 7 21, 210 ಇಂಟು T ಆಯಿತು ಹೌದಾ. ಇಲ್ಲಿ 210 ಇಂಟು ಇದೆ, ಈ ಕಡೆ ಬಂದರೆ ಭಾಗಾಕಾರ ಆಗ್ತದೆ, ಗುಣಾಕಾರ ಇದೆ ಭಾಗಾಕಾರ ಆಗ್ತದೆ. 840 ಡಿವೈಡೆಡ್ ಬೈ 210 = T. 0 0 ಹೋಯಿತು, 21 ಒಂದಲೇ 24 84, ಹಾಗಾಗಿ 4 ವರ್ಷ ಸರಿಯಾದಂಥ ಉತ್ತರ ಆಗಿರ್ತದೆ. 4 ವರ್ಷ ಸರಿಯಾದಂಥ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ, ಒಬ್ಬ ವ್ಯಾಪಾರಿ ತನ್ನ ವಸ್ತುಗಳನ್ನು ಕೊಳ್ಳುವಂಥ ಬೆಲೆಗಿಂತ 20% ಹೆಚ್ಚು ದರವನ್ನು ನಮೂದಿಸ್ತಾನೆ ಮತ್ತು ಆ ದರವು ಪಾವತಿಯ ಮೇಲೆ 10% ಡಿಸ್ಕೌಂಟನ್ನು ಇಟ್ಟಿರ್ತಾನೆ. ಹಾಗಾಗಿ ಅವನಿಗೆ ಎಷ್ಟು ಲಾಭ ಆಯಿತು ಅಂತ ಕೇಳಿದಾರೆ ಹೌದಾ. ನೋಡಿ, ಒಬ್ಬ ವ್ಯಾಪಾರಿ ಒಂದು ವಸ್ತುವಿನ ಬೆಲೆಯನ್ನು ಎಷ್ಟು ಕೊಟ್ಟು ತಗೋತಾನ 100 ಅಂತ ಇರಲಿ, 100 ಆಗಿರಲಿ, ಇದರ ಮೇಲೆ 20% ದರವನ್ನು ಅವನೇನು ಮಾಡ್ತಾನೆ ನಮೂದಿಸ್ತಾನೆ. ಅಂದರೆ 100 ಕೊಂಡು ತೊಗೊಂಡ ಇದಕ್ಕೆ ಎಷ್ಟಾಯಿತು 20% ಅಂದರೆ 120 ರೂಪಾಯಿ ಆಯಿತು ಹೌದಾ, 120 ಆಯಿತು. ಈಗ ಇದರ ಮೇಲೆ 10% ಡಿಸ್ಕೌಂಟ್ ಅಂತ ಹೇಳಿದಾನೆ ಹೌದಾ. 120 ಡಿವೈಡೆಡ್ ಬೈ 100 ಇಂಟು 10 ಹೋಯಿತು, ಹಾಗಾಗಿ 12 ರೂಪಾಯಿ ಡಿಸ್ಕೌಂಟ್ ಆಯಿತು ಹೌದಾ. ಅವನು ಕೊಂಡಿದ್ದು ಡಿಸ್ಕೌಂಟ್ ಅಂದರೆ 12 ರೂಪಾಯಿ ಡಿಸ್ಕೌಂಟ್ ಆಯಿತು. ಹೀಗಾಗಿ
100 ರೂಪಾಯಿಲಿ 120ಕ್ಕೆ 12% ಡಿಸ್ಕೌಂಟ್ ಇಟ್ಟಾನ. ಈಗ ಏನು ಮಾಡಬೇಕಂದ್ರೆ ನೋಡಿ, ನಮಗೆ ಇವನು ಮಾರಿದ ಬೆಲೆ ಎಷ್ಟಾಯ್ತು ಅಂದ್ರೆ 120ರಲ್ಲಿ ಮಾರುವಂಥ ಬೆಲೆ ಇವ್ಗೆ ಎಷ್ಟು ಅಂದರೆ 120ರಲ್ಲಿ -12 ಮಾಡಿದರೆ 108 ಮಾರಿದ ಬೆಲೆ ಆಗ್ತದೆ, 108 ಆಗ್ತದೆ. ಅವನು ತೊಗೊಂಡಿದ್ದು 100 ರೂಪಾಯಿ ಕೊಟ್ಟು ತೊಗೊಂಡನ, -108ಕ್ಕೆ ಮಾರಾತನ ಅಂದರೆ 8 ಲಾಭ ಆಯಿತು. ಹಾಗಾಗಿ 8% ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ, ಒಬ್ಬ ಅಪ್ರಮಾಣಿತ ವ್ಯಾಪಾರಿಯು ತನ್ನ ಸರಕನ್ನು ಕೊಳ್ಳುವ ಬೆಲೆಗೆ ಮಾರಾಟ ಮಾಡುವುದಾಗಿ ಹೇಳಿಕೊಳ್ತಾನೆ. ಆದರೆ ಅವನು ಮಾರಾಟದಿಂದ ಶೇಕಡ 25ರಷ್ಟು ಲಾಭವನ್ನು ಗಳಿಸ್ತಾನೆ. ಹಾಗಾದರೆ ಅವನು 1 ಕಿಲೋಗ್ರಾಮ್ ತೂಕದ ಸರಕನ್ನು ಅಂತ ಹೇಳಿ ಎಷ್ಟು ತೂಕದ ಸರಕನ್ನು ಮಾರುತ್ತಾನೆ ಅಂತ ಕೇಳಿದ್ದಾರೆ. ಹೌದಾ, ಒಬ್ಬ ವ್ಯಾಪಾರಿ ಒಂದು ಸರಕನ್ನು 100 ರೂಪಾಯಿ ಕೊಟ್ಟು ತಗೊಳ್ತಾನೆ. ಅವನು ಇದನ್ನು ಲಾಭ ಎಷ್ಟು ಮಾಡ್ತಾನೆ, ಶೇಕಡ 25ರಷ್ಟು ಅವ್ನಿಗೆ ಲಾಭ ಆಗ್ತದೆ. ಅಂದರೆ ಇದನ್ನು 125 ರೂಪಾಯಿಗೆ ಅವನು ಮಾರಾತಾನೆ ಅಂದಂಗೆ. ಹೌದಾ, 125 ರೂಪಾಯಿಗೆ ಅವನು ಮಾರಾತಾನಂದ್ರೆ ಅದು 1 ಕಿಲೋಗ್ರಾಮಕ್ಕೆ 1 ಕಿಲೋಗ್ರಾಮ್ ಇದೆಯಲ್ವಾ, ಅದನ್ನು 1000 ಗ್ರಾಮ್ ಅಂತ ನಾವು ಕರಿತೀವಿ. ಹೌದಾ, ಇಲ್ಲಿ 25 2 10 5 5 25 5 2 10 5 5 25 5 5 25 5 2 10. ಹಾಗಾಗಿ 5 1 5 4. ಹೌದಾ, 200 × 4 ಎಷ್ಟಾಗ್ತದೆ, 800. ಅವನಿಗೆ ಏನಾಗ್ತದೆ, 800 ಗ್ರಾಮದ ತೂಕದ ಸರಕನ್ನು 1000 ಗ್ರಾಮ ಅಂತ ಹೇಳಿ ಅವನು ಮಾರ್ತಿದ್ದಾನೆ. ಸೊ ಹಾಗಾಗಿ ರೈಟ್ ಆನ್ಸರ್ ಈಸ್ 800 ಗ್ರಾಮ ಸರಿಯಾಗಿರುವಂಥದ್ದು. ಹೌದಾ, ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ನೋಡಿ, ನ್ಯಾಯಬೆಲೆ ಅಂಗಡಿಯವನು ತನ್ನ ಸರಕುಗಳ ಮೇಲೆ ಶೇಕಡ 10ರಷ್ಟು ಲಾಭವನ್ನು ಪಡಿತಾನೆ. ಆತ ಅಂಗಡಿಯಲ್ಲಿ ಕಳ್ಳತನ ಆಗ್ತದೆ. ಆ ಕಳ್ಳತನಾಗಿ ಏನು ಮಾಡ್ತಾನೆ, ಶೇಕಡ 25% ಸರಕುಗಳನ್ನು ಕಳ್ಕೊಂಡ್ಬಿಡ್ತಾನೆ. ಕಳ್ಕೊಂಡ್ಮೇಲೆ ಏನಾಗುತ್ತೆ, ಅವನಿಗೆ ನಷ್ಟ ಆಗ್ತದೆ. ಅದೇ ಶೇಕಡ ನಷ್ಟ ಅವನಿಗೆ ಎಷ್ಟಾಯಿತು ಅಂತ ಕೇಳಿದಾರೆ. ಆ ನ್ಯಾಯಬೆಲೆ ಅಂಗಡಿಯವನು ಸರಕುಗಳನ್ನು 100 ಬೆಲೆಗೆ ತೆಗೆದುಕೊಂಡ್ರೆ ಅದರ ಮೇಲೆ ಏನು ಮಾಡ್ತಾನವ, 10% ಲಾಭವನ್ನು ಗಳಿಸ್ತಾನಂದರೆ, ಅಂದರೆ 110 ರೂಪಾಯಿ ಆಯಿತು. ಒಂದು ಸರಕಿನ ಬೆಲೆಯು 1 ರೂಪಾಯಿ 10 ಪೈಸಾ ಆಯಿತು, 1 ರೂಪಾಯಿ 10 ಪೈಸಾ. ಹೌದಾ, ಈಗ ಈ 100 ಸರಕುಗಳಲ್ಲಿ 20 ಕಳೆದುಕೊಂಡ್ರೆ ಎಷ್ಟು ಉಳಿತದ, 80 ಮಾತ್ರ ಅವನ ಕಡೆ ಉಳಿತದ. ಹೌದಾ, 80 ಮಾತ್ರ ಉಳಿತದ. ಸೊ 1 ರೂಪಾಯಿ 10 ಪೈಸಾಕ್ಕೆ ಅವ್ನು ಮಾರಿದನಂದ್ರು 80ಕ್ಕೆ ಎಷ್ಟಾಯಿತು, 88 ರೂಪಾಯಿ ಆಯಿತು. ಹೌದಾ, ಅವ್ನು ತೊಗೊಂಡಿದ್ದು 100 ರೂಪಾಯಿ ಕೊಟ್ಟು ತೊಗೊಂಡಾನೆ, 100 ರೂಪಾಯಿ ಕೊಟ್ಟು ತೊಗೊಂಡಾನೆ. ಅವಂಗೆ ಈಗ ಮಾರಿದ ಮೇಲೆ ಎಷ್ಟು ಬಂತು, 88 ಆಯಿತು. ಉಳಿದ ಸರಕುಗಳನ್ನು ಮಾರಿದ ಮೇಲೆ 88 ಆಯಿತು. ಹಾಗಾಗಿ ಎಷ್ಟು ಉಳಿತು, 12% ಅವನಿಗೆ ನಷ್ಟವಾಗ್ತದೆ. ಹೌದಾ, 12 ಅವನಿಗೆ ನಷ್ಟವಾಗ್ತದೆ. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ 800, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, 4/1/2 ಅಂದರೆ ಇದನ್ನು 4.5 ಅಂತ ಅಂತೀವಿ. ಹೌದಾ, 3 ವರ್ಷ ಅಂದರೆ ಟಿ ಈಸ್ 3 ವರ್ಷ. ನಮಗೆ ಸಿಂಪಲ್ ಇಂಟ್ರೆಸ್ಟ್ ಫಸ್ಟ್ ನಾವು ಈ ಸಿಂಪಲ್ ಇಂಟ್ರೆಸ್ಟನ್ನು ಕಂಡುಹಿಡ್ಕೋಬೇಕು. ಫಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ 100. ಹೌದಾ, ಇಲ್ಲಿ ಪಿ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ಸ್ 800 ಇಂಟು ಟೈಮಿಂಗ್ ನಮಗೆ ಎಷ್ಟು ಕೊಟ್ಟರೆ 3 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 4.5 ಡಿವೈಡೆಡ್ ಬೈ 100. ಹೌದಾ, ಆಯಿತು, 0000 ಹೋಯಿತು. 8 3 24, 4.5 ಅಂದರೆ ಎಷ್ಟು ಬರ್ತದೆ, 108 ಬರ್ತದೆ. 108 ಬರ್ತದೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂತು, 108. ಈಗ ನಮಗೆ ಏನು ಕೇಳಿದಾರೆ ಅಂದರೆ 150 ರೂಪಾಯಿ ಸರಳ ಬಡ್ಡಿಗೆ 150 ರೂಪಾಯಿಗೆ ಸರಳ ಬಡ್ಡಿ 8 ಆದರೆ ಎಷ್ಟು ವರ್ಷಗಳಲ್ಲಿ ನಾವು ಠೇವಣಿ ಇಡಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ, 108. ಇಲ್ಲಿ ಪ್ರಿನ್ಸಿಪಲ್ 150ಕ್ಕೆ 150 ಇಂಟು ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಇಟ್ಟಿದೆ 8 ಇಂಟು ಟೈಮಿಂಗ್ ನಾವು ಕಂಡುಹಿಡಬೇಕು. 100 ಡಿವೈಡೆಡ್ ಬೈ 100 ಇದು ಹೋಯಿತು. 2 5 10 2 4 8. ಹೌದಾ, 5 1 5 3 15. ಹೌದಾ, 3 4 12 ಬಂತು, 12 ಬಂತು. ಹೀಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಟಿ ಈಸ್ ಈಕ್ವಲ್ ಟು 108 ಡಿವೈಡೆಡ್ ಬೈ 12. ಹೌದಾ, 12 1 12 9 108. ಹಾಗಾಗಿ ಎಷ್ಟು ವರ್ಷಗಳಲ್ಲಿ ಅಂದರೆ 9 ವರ್ಷಗಳಲ್ಲಿ. ಹೌದಾ, 9 ರೈಟ್ ಆನ್ಸರ್ ಆಗ್ತದೆ. ಹೌದಾ, ಪ್ರಶ್ನೆ ಏನಿದೆ ನೋಡಿ, ಒಂದು ಮೊತ್ತವು 7 ವರ್ಷಗಳಲ್ಲಿ ಸರಳ ಬಡ್ಡಿ ದರದಲ್ಲಿ ದ್ವಿಗುಣಗೊಳ್ಳಬೇಕಾದರೆ ಎಷ್ಟು ವರ್ಷಗಳಲ್ಲಿ ಅದು 4 ಪಟ್ಟು ಆಗ್ತದೆ ಅಂತ ಕೇಳಿದ್ದಾರೆ. ಹೌದಾ, ಇದನ್ನು ಬಿಡಿಸೋದು ಇದಕ್ಕೊಂದು ಸೂತ್ರ ಇದೆ, n - 1 × d ಅಂತ. ಹೌದಾ,
ಈ ನಮಗೆ ಇಲ್ಲಿ ಡಿ ಅಂದರೆ ಎಷ್ಟು ವರ್ಷ 7 ಹೌದಾ, ಎನ್ ಅಂದರೆ ಎಷ್ಟು ಪಟ್ಟು ಅಂತ, ಅಂದರೆ ಎಷ್ಟು ಪಟ್ಟು 4 ಪಟ್ಟು ಆಗ್ತದೆ ಅಂತ ಹೌದಾ. ಇಲ್ಲಿ ಎನ್ 4 ಮೈನಸ್ 1 ಇಂಟು ಡಿ ಎಷ್ಟಿದೆ 7 ಅಲ್ವಾ. ಇಲ್ಲಿ 3 ಇಂಟು 7 ಹಾಗಾಗಿ 3 7 3 21 ಸರಿಯಾದಂಥ ಉತ್ತರ 21 ಆಗಿರ್ತದೆ. ಏನಿದೆ ನೋಡಿ, ಎ ಬಿ ಸಿ ಡಿ ಇ 5 ಸತತ ಬೆಸ ಸಂಖ್ಯೆಗಳಿದ್ದರೆ ಅವುಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ ಹೌದಾ. ಇಲ್ಲಿ 5 ಸತತ ಬೆಸ ಸಂಖ್ಯೆಗಳಂದ್ರೆ ಎ ಪ್ಲಸ್ 2, ಎ ಪ್ಲಸ್ 4, ಎ ಪ್ಲಸ್ 6 ಪ್ಲಸ್ ಎ ಪ್ಲಸ್ 8 ಹೌದಾ. ಒಟ್ಟು ಎಗಳನ್ನು ನೋಡಿ 1 2 3 4 5 5 ಎ ಪ್ಲಸ್ 8 16 14 14 18 ಒಂದು 20 ಒಟ್ಟು ಎಷ್ಟು 5 ಸಂಖ್ಯೆಗಳಿದ್ದಾವೆ ಹೌದಾ. ಈ ರೀತಿ ಕೊಟ್ಟಾಗ 5a ಡಿವೈಡೆಡ್ ಬೈ 5 20 ಡಿವೈಡೆಡ್ ಬೈ 5 ಆಗ್ತದೆ. ಇಲ್ಲಿ 5 1 5 1 5 1 5 4 20 ಹಾಗಾಗಿ ಎ ಪ್ಲಸ್ 4 ರೈಟ್ ಆನ್ಸರ್ ಆಗಿರ್ತದೆ. ಪ್ರಶ್ನೆ ಏನಿದೆ ನೋಡಿ, 50 ಸಂಖ್ಯೆಗಳ ಸರಾಸರಿ 38 ಆಗಿದ್ದರೆ 45 ಮತ್ತು 55 ಎಂಬ 2 ಸಂಖ್ಯೆಗಳನ್ನು ಕೈಬಿಟ್ಟರೆ ಉಳಿದ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. 50 ಸಂಖ್ಯೆಗಳ ಒಟ್ಟು ಸರಾಸರಿ ಎಷ್ಟು 38 ಆದರೆ ಇವುಗಳ ಮೊತ್ತ ಎಷ್ಟು ಬರ್ತದೆ ರೀ 1900 ಬರ್ತದೆ ಹೌದಾ. ಇನ್ನು ಏನು ಕೇಳಿದ್ದಾರೆ ಮೊತ್ತ 45 ಮತ್ತು 55 45 ಮತ್ತು 55 2 ಸಂಖ್ಯೆಗಳನ್ನು ಕೈಬಿಟ್ಟರೆ ಅಂದರೆ ಎಷ್ಟು ಬರ್ತದೆ ನೋಡಿ 100, ಇವುಗಳ ಮೊತ್ತ 100 ಬರ್ತದೆ. ಇನ್ನು ಉಳಿದ ಮೊತ್ತ ಎಷ್ಟು ಅಂದರೆ 1900ರಲ್ಲಿ 100 ಹೋದರೆ 1800 ಉಳಿತು ಹೌದಾ. ನಮಗೇನು ಕೇಳಿದ್ದಾರೆ ಉಳಿದ ಸಂಖ್ಯೆಗಳ ಸರಾಸರಿಯನ್ನು ಕೇಳಿದ್ದಾರೆ ಅಂದರೆ ಸರಾಸರಿ 1800 ಎಷ್ಟು ಸಂಖ್ಯೆ ಉಳಿದು ನಮಗೆ 50ರಲ್ಲಿ 2 ಸಂಖ್ಯೆಗಳನ್ನು ತೆಗೆದ್ರೆ 48 ಉಳಿತು. 48 ಹೋದರೆ 48ರಲ್ಲಿ ಎಷ್ಟು ಬರ್ತದೆ ನೋಡಿ ನಮಗೆ 48 1800 ಡಿವೈಡೆಡ್ ಬೈ 48 ಅಂದರೆ ನಮಗೆ ಆನ್ಸರು 37.5 ಸರಿಯಾದಂಥ ಉತ್ತರ ಆಗಿರ್ತದೆ ಹೌದಾ. ನೋಡಿ 37.5 ಸರಿಯಾದಂಥ ಉತ್ತರ. ಪ್ರಶ್ನೆ ಏನಿದೆ ನೋಡಿ, 5 ಸಂಖ್ಯೆಗಳ ಸರಾಸರಿ 27, ಅವುಗಳಲ್ಲಿ ಒಂದು ಸಂಖ್ಯೆಯನ್ನು ಹೊರತುಪಡಿಸಿ ಸರಾಸರಿ 25 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಹೌದಾ. 5 ಸಂಖ್ಯೆಗಳ ಸರಾಸರಿ ಎಷ್ಟೈತಿ 27 ಹೌದಾ. 5 ಸಂಖ್ಯೆಗಳ ಅವುಗಳ ಮೊತ್ತ ಎಷ್ಟಾಗ್ತದೆ 135 ಆಗ್ತದೆ ಹೌದಾ. ಇನ್ನು 4 ಸಂಖ್ಯೆಗಳ ಸರಾಸರಿ 25 ಆಗ್ತದೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ 4 ಸಂಖ್ಯೆಗಳ ಸರಾಸರಿ 25 ಆದರೂ ಅವುಗಳ ಮೊತ್ತ 100 ಆಗ್ತದೆ ಹೌದಾ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. 135ರಲ್ಲಿ 100 ಕಳೆದ್ರೆ ಎಷ್ಟು ಬರ್ತದೆ ನೋಡಿ 35 ಆ ಸಂಖ್ಯೆ ಆಗಿರ್ತದೆ ಹೌದಾ. ನೋಡಿ, ಗಂಟೆಗೆ 48 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂಥ ಕಾರು 10 ಗಂಟೆಗಳಲ್ಲಿ ಪ್ರಯಾಣವನ್ನು ಪೂರ್ಣಗೊಳಿಸ್ತದೆ. ಈ ಪ್ರಯಾಣವನ್ನು 8 ಗಂಟೆಗಳಲ್ಲಿ ಪೂರ್ಣಗೊಳಿಸಲು ಆ ಕಾರು ಎಷ್ಟು ವೇಗವನ್ನು ಹೆಚ್ಚಿಸಬೇಕಂತ ಕೇಳಿದ್ದಾರೆ. ನೋಡಿ, ಕಾರಿನ ಸ್ಪೀಡ್ ಎಷ್ಟಿದೆ 48 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ, ಕಿಲೋಮೀಟರ್ ಪರ್ ಅವರ್ ಅಂತಿದೆ. ಒಂದು ಪ್ರಯಾಣವನ್ನು ಪೂರ್ಣಗೊಳಿಸಲು ಇದು ಏನು ಮಾಡ್ತದೆ ಅಂದ್ರೆ 10 ಗಂಟೆ ತೆಗೆದುಕೊಳ್ತದೆ ಹೌದಾ. ಎ ಇಂದ ಬಿಗೆ ಹೋಗಲು ಇದೇನು ಮಾಡ್ತದೆ 10 ಗಂಟೆಯನ್ನು ತೆಗೆದುಕೊಳ್ತದೆ. ನಮಗೆ ಈಗ ದೂರವನ್ನು ಹಿಡ್ಕೋಬೇಕು. ಹಾಗಾಗಿ ದೂರವನ್ನು ಕಂಡುಹಿಡಿದು ಹೆಂಗಂದರೆ ವೇಗ ಇಂಟು ಕಾಲ. ಹಾಗಾಗಿ 48 ಇಂಟು 10 ಎಷ್ಟು ದೂರ ಎಷ್ಟು ಬರ್ತದೆ ರೀ 480 ದೂರ ಬರ್ತದೆ ಹೌದಾ. ಇದೇ ಒಂದು ಕಾರು ಇದೇ ದೂರವನ್ನು ಗಂಟೆ ಎಷ್ಟಂದರೆ 8 ಗಂಟೆಯಲ್ಲಿ ತಲುಪಲು ವೇಗವನ್ನು ಎಷ್ಟು ಹೆಚ್ಚಿಸಬೇಕಂತ ಕೇಳಿದ್ದಾರೆ. ಏನು ನೋಡಿ, ವೇಗವನ್ನು ಕಂಡುಹಿಡಿದಾದರೆ 480 ದೂರ ಡಿವೈಡೆಡ್ ಬೈ ಕಾಲ 8 ಅಂದರೆ 8 ಒಂದಲೇ 8 6 48 ಹಾಗಾಗಿ ಕಿಲೋಮೀಟರ್ ಅಂದರೆ 60 ಕಿಲೋಮೀಟರ್ ಪರ್ ಅವರ್ ವೇಗ ಇಷ್ಟಿದ್ದಾಗ 8 ಗಂಟೆದೊಳಗೆ ಈ 480 ಇದು ತಲುಪ್ತದೆ. ಸೊ ಇಲ್ಲಿ 60 ಮತ್ತು 48ರ ವ್ಯತ್ಯಾಸ ಎಷ್ಟೈತೆ ನೋಡಿ ಮೈನಸ್ ಎಷ್ಟಾಗ್ತದೆ 12 ಕಿಲೋಮೀಟರ್ ಪರ್ ಅವರ್. ಅಂದರೆ ಈ ಕಾರು 12 ಕಿಲೋಮೀಟರ್ ಪರ್ ಅವರ್ ವೇಗವನ್ನು ಹೆಚ್ಚಿಸಬೇಕಾಗ್ತದೆ ಹೌದಾ. ಪ್ರಶ್ನೆ ಏನಿದೆ ನೋಡಿ, ಎ ಮತ್ತು ಬಿ ಅವರು 35 ಮೀಟರ್ ಸುತ್ತಳತೆಯ ವೃತ್ತಾಕಾರ ಹಾದಿಯಲ್ಲಿ ಒಮ್ಮೆಯೇ ನಡೆಯಲು ಪ್ರಾರಂಭ ಮಾಡ್ತಾರಂತ. ಕ್ರಮವಾಗಿ ಅವರು 4 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಹೋಗ್ತಾರೆ. ಎಷ್ಟು ಸಮಯವನ್ನು ನಡೆದರೂ ವಾಪಸ್ ಅವರು ಒಟ್ಟಿಗೆ ಭೇಟಿ ಆಗ್ತಾರಂತ ಕೇಳಿದ್ದಾರೆ. ಈ ಥರ ಪ್ರಶ್ನೆಗಳು ಬಂದಾಗ ಏನು ಮಾಡ್ತೇವೆ ಅಂದರೆ ಅಲ್ಲಿ ಒಟ್ಟು ದೂರ ಅಲ್ಲಿರುವಂಥ ಒಟ್ಟು ದೂರ ಡಿವೈಡೆಡ್ ಬೈ ವೇಗದಲ್ಲಿರುವಂತಹ ವ್ಯತ್ಯಾಸ ಹೌದಾ.
ಈಗ ಒಟ್ಟು ದೂರ ಎಷ್ಟಿದೆ 35 ಇದೆ. ಅವರು ಇಬ್ಬರ ನಡುವಿನ ವೇಗದ ವ್ಯತ್ಯಾಸ ಒಬ್ಬರು 4 ಕಿಲೋಮೀಟರ್ ಪರ್ ಅವರ್ ಹೋಗ್ತಾರೆ. 4 ಕಿಲೋಮೀಟರ್ ವೇಗ, ಒಬ್ಬರು 4, ಒಬ್ಬರು ಇನ್ನೊಬ್ಬರು 5, ಹಾಗಾಗಿ 1 ಬರ್ತದೆ. ಹಾಗಾಗಿ ರೈಟ್ ಆನ್ಸರ್ ಎಷ್ಟು? 35 ರೈಟ್ ಆನ್ಸರ್ ಆಗಿರ್ತದೆ. ಪ್ರಶ್ನೆ ಏನಿದೆ ನೋಡಿ, 12 ಪುರುಷರು ಒಂದು ಕೆಲಸವನ್ನು 16 ದಿನಗಳಲ್ಲಿ ಮಾಡಬಹುದು. ಅದೇ ಕೆಲಸವನ್ನು 6 ಹುಡುಗರು ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಾರೆ. ಈ ಥರ ಕೊಟ್ಟಾಗ 12 × 16 ಡಿವೈಡೆಡ್ ಬೈ ಎಷ್ಟು ಕೊಟ್ಟರಿ? ಹೌದಾ, 6 ಹುಡುಗರು ಅಂತ ಕೊಟ್ಟರು. 2 3 6, 2 3 6, 2 6 12, 3 1 3 2 6, 16 2 32 ಸರಿಯಾದಂಥ ಉತ್ತರ ಆಗಿರ್ತದೆ. ದಿನಕ್ಕೆ 7 ಗಂಟೆ ಕೆಲಸ ಮಾಡುವ 24 ಪುರುಷರು 27 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣ ಮಾಡ್ತಾರೆ. 14 ಪುರುಷರು ದಿನಕ್ಕೆ 9 ಗಂಟೆ ಕೆಲಸ ಮಾಡಿದರೆ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕೇಳಿದ್ದಾರೆ. ಹೌದಾ, 24 ಪುರುಷರು 7 ಗಂಟೆಗಳಲ್ಲಿ ಕೆಲಸವನ್ನು ಮಾಡಿ 27 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸ್ತಾರಂತ. ಆಗ 14 ಪುರುಷರು 9 ಗಂಟೆಗಳಲ್ಲಿ ಮಾಡಿದರೆ ಎಷ್ಟು ದಿನದಾಗ ಮುಗಿಸ್ತಾರಂತ ಕೇಳಿದ್ದಾರೆ. ಹೌದಾ, 9 1 9 3 27, 7 2 7 1, ಹೌದಾ, 2 1 2 12, ಹೌದಾ, 12 3 36 ರೈಟ್ ಆನ್ಸರ್ ಆಗಿರ್ತದೆ. ಈ ಒಂದು ಕ್ಲಾಸ್ ಬಗ್ಗೆ ಯಾರಿಗಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ಇದೇ ಥರದ ಮ್ಯಾಥ್ಸ್ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.